ಮೇಡಮ್ ಅವ್ರು ಹೇಳಿದ ಮಾತ್ರ ತಪ್ಪೈತಿ. ಖಾಲಿ ಆದಾಗ ನಾವು ಇಂಡೆಂಟ್ ಅವಾಗ ಬಂದು 2-3 ದಿನ ತಡ ಆದಾಗ ಹೊರಗೆ ಬರ್ಕೊಡ್ತೀವಿ ಅಂತಂದ್ರೆ ಹೊರಗೆ ಬರೀಲಿಕ್ಕತ್ತಾರಂತ ಅರ್ಥ. ಅವ್ರು ಹೇಳಿದ್ ನಮಗೆ ಮಾಡಬೇಡ್ರಿ. ಹಾಗೆ ಇಲ್ಲೊಂದು ಕ್ಯಾಮ್ರಾ ಹಾಕ್ರಿ, ಯಾಕಂದ್ರೆ ಇಲ್ಲೇ ತೊಂದರೆ ಆಗೋದು ನಮ್ದು ಅಲ್ಲ. ಇಲ್ಲಿ ಹಾಕ್ಬೇಕ್ರಿ ಪೇಷಂಟ್ ಹತ್ರ, ಅವಾಗ ಗೊತ್ತಾಗ್ತದ್ರಿ ನೀವು ಕೊಡ್ತಿದ್ದೀರಾ ಇಲ್ಲ ಅಂತ ಎಲ್ಲನೂ ಅವಾಗೇ ಗೊತ್ತಾಗ್ತದೆ. ನಂಗೆ ಇಲ್ಲೊಂದು ಕ್ಯಾಮ್ರಾ ಹಾಕ್ಬಿಟ್ಟು ನನಗೆ ರಿಪೋರ್ಟ್ ಮಾಡಿರಿ. ಯಾಕಂದರೆ ಎಲ್ಲ ಆಸ್ಪತ್ರೆಗಳಲ್ಲಿ ಕಂಪ್ಲೇಂಟ್ ಮಾಡೋದು ನೋಡಿ. ಅವ್ರು ಕಂಪ್ಲೇಂಟ್ ಯಾಕೆ ಮಾಡಬೇಕು? ನೀವು ಕರೆಕ್ಟಾಗಿದ್ದರೆ ಅವ್ರು ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಅವ್ರು ಸುಳ್ಳು ಅಪವಾದನೂ ತೋರಿಸ್ಬಾರ್ದು. ಮೇಡಮ್ ಅವರು ಮತ್ತೆ ಬಂದು ಕೊಟ್ಟಾರಿ ನನಗೆ. ಇಲ್ಲೇ ಡಾಕ್ಟ್ರ್ ಇಲ್ಲೇ ಅದಾರ ರೀ, ಅವರು ಇಲ್ಲೇ ಒಳಗಡೆ ಇತ್ತು ಕೊಡ್ಲಾರ್ದಕ್ಕೆ ಮತ್ತೆ ಬಂದು ಕೊಟ್ಟಾರೆ. ಅವ್ರು ಇಲ್ಲೇ ಅದಾರ ನೋಡ್ರಿ ಡಾಕ್ಟ್ರ್. ಯಾರದಾರ ಡಾಕ್ಟ್ರ? ಚಸ್ಮಾದವ್ರು ಅದಾರ ನೋಡ್ರಿ ತಳ್ಳ. ಅವ್ರು ಬಂದು ಮತ್ತೆ ಕೊಟ್ಟಾರೆ ನನಗೆ. 2 ಸಲನೂ ಹಂಗೆ ಮಾಡ್ಯಾರ. ಬ್ಲಡ್ ಚೆಕ್ ಮಾಡ್ಯಾವ ಹಂಗೆ ಮಾಡ್ಯಾರ. ನಾ ಹೇಳಿ ನಾನು ಒಬ್ಬರು ಸೈನಿಕರಿಗೆ ಅಡುಗೆ ಮಾಡಾಕತ್ತೀನಿ, ನಾನು ಇಲಾಖೆ ಬಂದೀನಿ ಹೇಳಿದ್ರಿ. ನಾನು ಹೇಳಿದ್ರು ಅವ್ರು ಬಂದು ಇಸ್ಕೊಟ್ಟು ಕೊಟ್ಟಾರೆ ನನಗೆ. ಗಣಮಗ ಇದ್ದಂದ್ರೆ ನೀವು ಇದ್ದೀನಿ ಅಂತ ಹಾಕ್ತೀವಿ. ಗಣಮಗ ಇದ್ದೀನಿ ಅಲ್ಲವಾ? ಯಾರಾದರೂ ಇರ್ತೀವಿ. ನಾನು ಮುಂದೆ ಹೇಳಿದವ್ರು ಸರಿಯಾಗಿ ರಕ್ಷಣೆ ಮಾಡಂಗಿಲ್ಲ. ಏನಿಲ್ಲ ಇಲ್ಲ ಅಂತ ಹೇಳ್ತಾರೆ. ಏನಿಲ್ಲ ಅಂದ್ರೆ ಏನಿಲ್ಲ. ಮೆಡಿಸಿನ್ 2 ವರ್ಷ ಕೊಟ್ಟಿದ್ರೆ 1 ಕೊಡ್ತಾರೆ, 1 ಇಲ್ಲ ಅಂತ ಹೇಳ್ತಾರೆ. ನಾವು ಜಗ್ಗಸರೇ ಬಂದು ಹೇಳಿದ್ವಿ ಹಾಸ್ಪಿಟಲ್. ನಾವು ಕೆಲಸ ಮಾಡೋದು ಕುಂತೀವಿ ನಾವು. ಬ್ಲಡ್ ಚೆಕ್ ಮಾಡಿದ್ರೆ 50 ರೂಪಾಯಿ ತಗೊಂತಾರೆ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಇದ್ರು ಅಲ್ಲ. ಅದು ಮಿನಿಮಮ್ ಅಂತ ಹೇಳಿ ಸರ್ಕಾರನೇ ಅದು ಮಾಡಿದ್ರೆ ಚೀಟಿ ಕೊಡ್ಬೇಕಲ್ಲ ಮೇಡಮ್. ಅದರಿಂದ ಕೊಡ್ತಾರೆ, ಕೊಡ್ಬೇಕಿಲ್ಲ. ಹೌದು 50 ರೂಪಾಯಿ 100 ರೂಪಾಯಿ ಕಟ್ಟಿಸ್ಕೊಳ್ಳಿ. ಅವ್ರು ಕೊಡೋದಿಲ್ಲ. ಇಲ್ಲ